ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ಚಿಂತಾಮಣಿಯ ಪ್ರಕೃತಿಯ ಮಡಿಲಲ್ಲಿ ಜಾಗತಿಕ ದೃಷ್ಟಿಕೋನದಿಂದ ಮಕ್ಕಳಿಗಾಗಿ ಗುಣಮಟ್ಟದ ಶಿಕ್ಷಣ, ಆತ್ಮವಿಶ್ವಾಸ ಮತ್ತು ಮೌಲ್ಯಗಳನ್ನು ಹೊಂದಿಸಲು ಸ್ಥಾಪನೆಗೊಂಡಿರುವ ಅತ್ಯಾಧುನಿಕ ವಿನ್ಯಾಸಮಯ ಶಾಲೆ ಶಾಕ್ಯ ಗ್ಲೋಬಲ್ ಅಕಾಡೆಮಿ. ಅಂತಾರಾಷ್ಟ್ರೀಯ ಮಟ್ಟದ ಪಠ್ಯಕ್ರಮ, ಸ್ಮಾರ್ಟ್ ಕ್ಲಾಸ್ ರೂಮ್ಗಳು, ಅನುಭವ ಸಂಪನ್ನ ಶಿಕ್ಷಕರು ಮತ್ತು ಆಧುನಿಕ ಕಲಿಕಾ ವಿಧಾನಗಳು. ಪ್ರತಿಯೊಂದು ಮಗು ವಿಭಿನ್ನ. ಆ ವಿಭಿನ್ನತೆಯನ್ನು ಗೌರವಿಸದೆ ನಮ್ಮ ಶಾಲೆಯ ನಿಜವಾದ ಅರ್ಥಪೂರ್ಣ ಶಿಕ್ಷಣ, ವಿದ್ಯಾರ್ಥಿಗಳ ಚಿಂತನೆ, ಸಂಶೋಧನೆ ಮತ್ತು ಸಂವಹನ ಕೌಶಲ್ಯಗಳಿಗೆ ಪ್ರೋತ್ಸಾಹ, ನವೀನ ತಂತ್ರಜ್ಞಾನದ ಅರಿವು ಮೂಡಿಸಲು ರೋಬೋಟಿಕ್ಸ್ ಮತ್ತು ಇನೋವೇಷನ್ ಝೋನ್, ಶಿಕ್ಷಣ ಜೊತೆಗೆ ಕ್ರೀಡೆ, ಕಲೆ, ಸೃಜನಶೀಲತೆ ಮತ್ತು ನಾಯಕತ್ವದ ಸಮಗ್ರ ಬೆಳವಣಿಗೆಗೆ ಆದ್ಯತೆ. 2026-27 ಶೈಕ್ಷಣಿಕ ವರ್ಷದ ದಾಖಲಾತಿ ಸಹ ಆರಂಭವಾಗಿದೆ. ಮಾಂಟೆಸರಿಯಿಂದ 9ನೇ ತರಗತಿವರೆಗೆ ಪ್ರವೇಶ ಲಭ್ಯ. ಪ್ರಿಯ ಪೋಷಕರೇ, ಈ ಅದ್ಭುತ ಅವಕಾಶವನ್ನು ಸದ್ಬಳಕೆ ಮಾಡಿಕೊಂಡು ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ಭದ್ರವಾದ ಅಡಿಪಾಯ ಹಾಕಿ. ಇನ್ನು ಸಂಪರ್ಕಿಸಿ ಶಾಕ್ಯ ಗ್ಲೋಬಲ್ ಅಕಾಡೆಮಿ, ಕಾಡು ಮಲ್ಲೇಶ್ವರ ಬೆಟ್ಟದ ರಸ್ತೆ, ಗಂಗಾನಗರ ಹತ್ತಿರ, ಚಿಂತಾಮಣಿ. ಮೊಬೈಲ್ ಸಂಖ್ಯೆ 9740409116 ಮತ್ತು 7795845995. ಬೆಂಗಳೂರಿನಲ್ಲಿ ನಡೆದ ನ್ಯಾಷನಲ್ ಲೆವೆಲ್ ಚಾಂಪಿಯನ್ಶಿಪ್ 2026ರ ಕರಾಟೆ ಸ್ಪರ್ಧೆಯಲ್ಲಿ ವಿಜೇತರಾದ ವಿ ಲೋಕೇಶ್ ತಂಡ. ಬೆಂಗಳೂರಿನ ಕೊಡಿಗೇನಹಳ್ಳಿ ಸಿಎಂಎ ಗ್ರ್ಯಾಂಡ್ ಕನ್ವೆನ್ಷನ್ ಆ್ಯಂಡ್ ವೆಡ್ಡಿಂಗ್ ಹಾಲ್ನಲ್ಲಿ ಜಪಾನ್ ಕರಾಟೆ ಶೋಟೋಕಾನ್ ಅಕಾಡೆಮಿಯವರು ಭಾನುವಾರ ಹಮ್ಮಿಕೊಂಡಿದ್ದ ನ್ಯಾಷನಲ್ ಲೆವೆಲ್ ಚಾಂಪಿಯನ್ಶಿಪ್ ಕರಾಟೆ ಪ್ರದರ್ಶನವನ್ನು 2020ರ ಸದರಿ ಕರಾಟೆ ಸ್ಪರ್ಧೆಯಲ್ಲಿ ಚಿಂತಾಮಣಿ ನಗರದ OS ಗುಜರಾಯ ಕರಾಟೆ ಸ್ಪೋರ್ಟ್ಸ್ ಡು ಇಂಡಿಯಾ ಕರಾಟೆ ಅಕಾಡೆಮಿಯ ಗ್ರ್ಯಾಂಡ್ ಮಾಸ್ಟರ್ ಕೈಶಿ ವಿ ಲೋಕೇಶ್, ಕರಾಟೆ ಮಾಸ್ಟರ್ಗಳಾದ ಜೆ ನಟರಾಜ್ ಮತ್ತು ಎಲ್ ಮಲ್ಲಿಕಾರ್ಜುನ ಇವರಲ್ಲಿ ತರಬೇತಿ ಪಡೆದ ತಂಡದ ಶಿಷ್ಯಂದಿರು ವಿವಿಧ ವಿಭಾಗದಲ್ಲಿ ವಿಜೇತರಾಗಿ ಜಿಲ್ಲೆ ಮತ್ತು ತಾಲೂಕಿಗೆ ಕೀರ್ತಿ ತಂದುಕೊಟ್ಟಿದ್ದಾರೆ. ಹುಡುಗಿಯರ ವಿಭಾಗದಲ್ಲಿ ವಾಸವಿ ಶಾಲೆಯ ಗಹನ ಮೊದಲನೇ ಬಹುಮಾನ ಮತ್ತು ಆರ್ಕೆ ಶಾಲೆಯ ರಿತ್ವಿಕಾ ರೆಡ್ಡಿ 2ನೇ ಬಹುಮಾನ ಪಡೆದುಕೊಂಡಿದ್ದಾರೆ. 30ರಿಂದ 30 kg ವಿಭಾಗದಲ್ಲಿ ಎಚ್ ಕ್ರಾಸ್ ವಿದ್ಯಾಜ್ಯೋತಿ ಶಾಲೆಯ ಆದ್ಯ ಮೊದಲನೇ ಬಹುಮಾನ, ಕೈವಾರದ ಬೈರೇಶ್ವರ ಶಾಲೆಯ ಚಂದನ 2ನೇ ಬಹುಮಾನ ಪಡೆದುಕೊಂಡಿದ್ದಾರೆ. ಇನ್ನು 35ರಿಂದ 40 kg ವಿಭಾಗದಲ್ಲಿ ಶೌರ್ಯ ಶಾಲೆಯ ಅಂಚಲ ರಕ್ಷಾ ಮೊದಲನೇ ಬಹುಮಾನ ಪಡೆದುಕೊಂಡಿದ್ದಾರೆ. ಹುಡುಗರ ವಿಭಾಗದಲ್ಲಿ 20ರಿಂದ 25 kg ವಿಭಾಗದಲ್ಲಿ ಕೈವಾರದ ಬೈರೇಶ್ವರ ಶಾಲೆಯ ಕ್ರಿಶ್ ಮೊದಲನೇ ಬಹುಮಾನ ಮತ್ತು ಶೌರ್ಯ ಶಾಲೆಯ ಅವ್ಯಕ್ತ 2ನೇ ಬಹುಮಾನ ಪಡೆದುಕೊಂಡಿದ್ದಾರೆ. 25ರಿಂದ 30 kg ವಿಭಾಗದಲ್ಲಿ ಕೈವಾರ ಬೈರೇಶ್ವರ ಶಾಲೆಯ ಚಿದವಿಲಾಸ್ ಮೊದಲನೇ ಬಹುಮಾನ ಮತ್ತು ಶೌರ್ಯ ಶಾಲೆಯ ಅನೀಶ್ 2ನೇ ಬಹುಮಾನ ಪಡೆದುಕೊಂಡಿದ್ದಾರೆ. 30ರಿಂದ 35 kg ವಿಭಾಗದಲ್ಲಿ SNR ಶಾಲೆಯ ಯಶಸ್ ಮೊದಲನೇ ಬಹುಮಾನವನ್ನು ಮತ್ತು ಬೂರ್ಗ ಮಾಕ್ಲಳಿಯ ಆದಿತ್ಯ ಶಾಲೆಯ ಹರ್ಷ ರೆಡ್ಡಿ ದ್ವಿತೀಯ ಬಹುಮಾನವನ್ನು ಪಡೆದುಕೊಂಡಿದ್ದಾರೆ. ಇನ್ನು 35ರಿಂದ 40 kg ವಿಭಾಗದಲ್ಲಿ ಎಚ್ ಕ್ರಾಸ್ನ ವಿದ್ಯಾಜ್ಯೋತಿ ಶಾಲೆಯ ಹರ್ಷಿತಾ ಗೌಡ ಮೊದಲನೇ ಬಹುಮಾನವನ್ನು ಮತ್ತು ಚಿಂತಾಮಣಿ ನಗರದ ಕಿಶೋರ ವಿದ್ಯಾಭವನ ಶಾಲೆಯ ಮೇಘನಾಥ್ ದ್ವಿತೀಯ ಬಹುಮಾನವನ್ನು ಪಡೆದುಕೊಂಡಿದ್ದಾರೆ. ಇನ್ನು 40ರಿಂದ 45 kg ವಿಭಾಗದಲ್ಲಿ ಚಿಂತಾಮಣಿಯ ಕಿಶೋರ ವಿದ್ಯಾಭವನ ಶಾಲೆಯ ಲಿಖಿತ್ ಮೊದಲನೇ ಬಹುಮಾನ ಪಡೆದುಕೊಂಡಿದ್ದಾರೆ. ಇನ್ನು 45ರಿಂದ 50 kg ವಿಭಾಗದಲ್ಲಿ ಕೈವಾರದ ಬೈರೇಶ್ವರ ಶಾಲೆಯ ಅಮೀರ್ ಪಾಷಾ ಮೊದಲನೇ ಬಹುಮಾನ ಪಡೆದುಕೊಂಡಿದ್ದಾರೆ. ಇನ್ನು ಯೆಲ್ಲೋ ಬೆಲ್ಟ್ ವಿಭಾಗದಲ್ಲಿ ಎಚ್ ಕ್ರಾಸ್ ವಿದ್ಯಾಜ್ಯೋತಿ ಶಾಲೆಯ ವೈಭವ್ 2ನೇ ಬಹುಮಾನ ಪಡೆದುಕೊಂಡಿದ್ದಾರೆ. ಆರೆಂಜ್ ಬೆಲ್ಟ್ ವಿಭಾಗದಲ್ಲಿ ಎಚ್ ಕ್ರಾಸ್ನ ವಿದ್ಯಾಜ್ಯೋತಿ ಶಾಲೆಯ ಸೋಹನ್ ಗೌಡ 2ನೇ ಬಹುಮಾನವನ್ನು ಪಡೆದುಕೊಂಡಿದ್ದಾರೆ. ಬಹುಮಾನ ಪಡೆದುಕೊಂಡವರನ್ನು ಶಾಲೆಯ ಆಡಳಿತ ಮಂಡಳಿ ಸದಸ್ಯರು ಮತ್ತು ಕರಾಟೆ ಹಿರಿಯ ಶಿಕ್ಷಕರು ಮತ್ತಿತರರು ಅಭಿನಂದಿಸಿದ್ದಾರೆ.
Hãy subscribe cho kênh Ghiền Mì Gõ để không bỏ lỡ